ಪೊಲೀಸ್ ಧ್ವಜ ದಿನಾಚರಣೆ. ಕರ್ತವ್ಯ ನಿಷ್ಠೆಯು ಮಹತ್ವದ್ದಾಗಿದೆ. ನಿವೃತ್ತ ಎಎಸ್ಐಡಿಸಿ ಗುಡ್ಡಳ್ಳಿ, ಬಾಗಲಕೋಟೆ, ಏಪ್ರಿಲ್ 2. ಕರ್ನಾಟಕ ವಾರ್ತೆ. ಕರ್ತವ್ಯ ನಿಷ್ಠೆ, ಶಿಸ್ತು ಮತ್ತು ಶ್ರದ್ಧೆ ಹಾಗೂ ದೃಢ ನಿರ್ಧಾರ ಈ 4 ಮೌಲ್ಯಗಳನ್ನು ತಮ್ಮ ಕರ್ತವ್ಯದ ಅಂಗವಾಗಿ ಅಳವಡಿಸಿಕೊಂಡರೆ ಕಾರ್ಯಗಳು ಸುಗಮಗೊಳ್ಳುತ್ತವೆ ಎಂದು ನಿವೃತ್ತ ಎಎಸ್ಐಡಿಸಿ ಗುಡ್ಡಳ್ಳಿ ಹೇಳಿದರು. ಬುಧವಾರ ನವನಗರದ ಜಿಲ್ಲಾ ಪೊಲೀಸ್ ಕವಾಯತ್ ಮೈದಾನದಲ್ಲಿ ಆಯೋಜಿಸಲಾದ ಪೊಲೀಸ್ ಧ್ವಜ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು, ಪೊಲೀಸ್ ಇಲಾಖೆ ಒಂದು ವಿಶ್ವವಿದ್ಯಾಲಯವಿದ್ದಂತೆ. ಈ ಸಂಸ್ಥೆಯಲ್ಲಿಯೂ ಅನೇಕ ವಿಭಾಗಗಳು ಕಾರ್ಯನಿರ್ವಹಿಸುತ್ತವೆ. ಈ ಎಲ್ಲ ವಿಭಾಗಗಳು ಪೊಲೀಸ್ ಇಲಾಖೆಯ ಕಾರ್ಯಗಳಲ್ಲಿ ಸಹಾಯ ಮಾಡುತ್ತವೆ ಎಂದರು. ಯಾವುದೇ ತೊಂದರೆ ಉಂಟಾಗದಂತೆ ನೋಡಿಕೊಳ್ಳುವುದು, ರಕ್ಷಣೆ ಒದಗಿಸುವುದು ಹಾಗೂ ಯಾವುದೇ ಘಟನೆಯ ಸತ್ಯಾಸತ್ಯತೆಯನ್ನು ಪತ್ತೆ ಮಾಡುವುದು ಪೊಲೀಸರ ಮುಖ್ಯ ಕರ್ತವ್ಯಗಳಾಗಿವೆ ಎಂದು ಹೇಳಿದರು. ಜಿಲ್ಲೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದ್ದರೂ ಅಧಿಕಾರಿಗಳು ನಿರಂತರವಾಗಿ ಶ್ರಮಿಸಿ ಶಿಷ್ಟಾಚಾರವನ್ನು ಕಾಪಾಡಬೇಕು. ಜೊತೆಗೆ ಬಾಗಲಕೋಟೆ ಜಿಲ್ಲೆಯ ಹೊರಗಿನಿಂದ ಬಂದ ಅಧಿಕಾರಿಗಳಿಗೆ ಸೂಕ್ತ ವಾಸ್ತವಿಕ ವ್ಯವಸ್ಥೆ ಮಾಡಬೇಕು. ನಿವೃತ್ತ ಪೊಲೀಸರಿಗಾಗಿ ಸಭಾಭವನ ನಿರ್ಮಾಣ, ಅವರ ವೈದ್ಯಕೀಯ ವೆಚ್ಚವನ್ನು ₹2 ಲಕ್ಷದಿಂದ ಹೆಚ್ಚಿಸುವುದು, ಅವರ ಕುಟುಂಬಗಳಿಗೆ ಶೈಕ್ಷಣಿಕ ಸಹಾಯ ಒದಗಿಸುವುದು ಅಗತ್ಯವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ 2024-25ನೇ ಸಾಲಿನ ವರದಿ ವಾಚಿಸಿ ಮಾತನಾಡಿದ ಅವರು, ಪೊಲೀಸ್ ಇಲಾಖೆಯ ವೈದ್ಯಕೀಯ ಸಹಾಯ, ಶಿಕ್ಷಣ, ಕರ್ತವ್ಯದಲ್ಲಿ ಮರಣ ಹೊಂದಿದ ಕುಟುಂಬಗಳಿಗೆ ಆರ್ಥಿಕ ನೆರವು, ಪೊಲೀಸ್ ಸಮುದಾಯ ಭವನ ನಿರ್ಮಾಣ ಹಾಗೂ ಕ್ಯಾನ್ಸರ್ ಕುರಿತು ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಖಾಲಿ ಇರುವ ಪೊಲೀಸ್ ಇಲಾಖೆಯ ಪ್ರದೇಶದಲ್ಲಿ 20,000ಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ದಟ್ಟ ಅರಣ್ಯವಾಗಿ ಮಾಡಲಾಗಿದೆ ಎಂದು ವಿವರಿಸಿದರು. ಇದೇ ವೇಳೆ 17 ನಿವೃತ್ತ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ಸನ್ಮಾನಿಸಲಾಯಿತು. ಪರೇಡ್ ಕಮಾಂಡರ್ ಸದಾಶಿವ್ ವನಜಂಕರ್ ಅವರ ನೇತೃತ್ವದಲ್ಲಿ 6 ತಂಡಗಳು ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದು, ಇದರಲ್ಲಿ 1 ಮಹಿಳಾ ತಂಡವೂ ಸೇರಿತ್ತು. ವಿಶೇಷವೆಂದರೆ ಪಥಸಂಚಲನದ ಎಲ್ಲಾ ಕಮಾಂಡ್ಗಳು ಕನ್ನಡದಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಸನ್ನ ಬಸವಂತರಾಯ್ ದೇಸಾಯಿ ಸೇರಿ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ YH ವಾಲಿಕಾರ್, ಕನಕ ಟಿವಿ, ಬಾಗಲಕೋಟ. ನಿರಂತರ ವೀಕ್ಷಿಸುತ್ತಿರಿ ಕನಕ ಟಿವಿ ಕನ್ನಡ. ಸುದ್ದಿ ನಿಮ್ಮದು, ಧ್ವನಿ ನಮ್ಮದು. ತಪ್ಪದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ, ತಾಲೂಕು ಹಾಗೂ ಗ್ರಾಮೀಣ ಭಾಗದಲ್ಲಿ ವರದಿಗಾರರು ಬೇಕಾಗಿದ್ದಾರೆ. ಆಸಕ್ತಿ ಇದ್ದವರು ಕೂಡಲೇ ನಮ್ಮ ಕನಕ ಟಿವಿ ಕನ್ನಡ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ. ಶ್ರೀ ರಾಮು ಜಡ್ಡೆ RSI ಬಾಗಲಕೋಟೆ ಮುಖ್ಯ ಅತಿಥಿಗಳಿಗೆ ಗೌರವ. ಎರಡನೇ ತುಕಡಿ ಕಮಾಂಡರ್ ಶ್ರೀ ಪ್ರವೀಣ್ ಬೀಳಿಗಿ PSI ಬೀಳಿಗಿರವರಿಂದ ಗೌರವ ವಂದನೆ. ಮೂರನೇ ತುಕಡಿ ಕಮಾಂಡರ್ ಶ್ರೀ ವಿಜಯಕುಮಾರ್ ರಾಠೋಡ್ PSI ಬದಾಮಿರವರಿಂದ ಗೌರವ ವಂದನೆ. PSI ಸಾವಿರವರಿಂದ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ. PSI ರೇಖಾಪುರ ಅವರಿಂದ ಗೌರವ ವಂದನೆ. ಆರನೇ ತುಕಡಿ ಕಮಾಂಡರ್ ಶ್ರೀ ಪೂಜಾರಪ್ಪ ಎಂ ಗೋರನಹಳ್ಳಿ RSI KR ಬಾಗಲಕೋಟೆ ಅವರಿಂದ ಗೌರವ ವಂದನೆ.
ತುಕಡಿ ಬಲದಿಂದ ನಿಧಾನ ನಡೆ. ಪೊಲೀಸ್ ಠಾಣೆಯಲ್ಲಿ ಸುಮಾರು 2011ರಲ್ಲಿ ಒಂದು ಮುಖ್ಯವಾದಂಥ ಒಂದು ಘಟನೆ ಆಯಿತು. ಎಕ್ಸ್ಪ್ಲೋಸಿವ್ ಕೇಸು ಜಮ್ ಕಂಪ್ನಿಯಲ್ಲಿ ಎಕ್ಸ್ಪ್ಲೋಸಿವ್ ಥೆಫ್ಟ್ ಆ ಸಂದರ್ಭದಲ್ಲಿ ಸುಮಾರು 15ರಿಂದ 20 ದಿವಸಗಳ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿ ಮೊನ್ನೆ AP ಸಂಧು ಸಾಹೇಬ್ ಕಡೆಯಿಂದ ನಾನು ರಿವಾರ್ಡ್ಗಳನ್ನು ಪಡೆದುಕೊಂಡಿದ್ದೀನಿ. ಆಮೇಲೆ ಸಿರೂರು ಕೇಸ್ನಲ್ಲಿ ಕೂಡ, ಸಿರೂರು ಮರ್ಡರ್ ಕೇಸ್ನಲ್ಲಿ ಕೂಡ, ಮತ್ತು ಬೇವೂರಲ್ಲಿ ಮತ್ತು ಬಾಗಲಕೋಟೆ ಗ್ರಾಮೀಣದಲ್ಲಿ ಮತ್ತು ಬೊಮ್ಮಣಿಗೆ ಪ್ರಕರಣಗಳಲ್ಲಿ, ಹೀಗೆ ಹಲವಾರು ಪ್ರಕರಣಗಳಲ್ಲಿ ಕೂಡ ನಿರಂತರವಾಗಿ ಕರ್ತವ್ಯ ನಿರ್ವಹಿಸಿ ಸಾಕಷ್ಟು ರಿವಾರ್ಡ್ಗಳನ್ನು ಪಡೆದುಕೊಂಡಿದ್ದೀನಿ. ಈಗ ನಮ್ಮ ಕೆಲವೊಂದು ಅನಿಸಿಕೆಗಳೇನಪ್ಪ ಅಂತಂದ್ರೆ, ನಮ್ಮಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೊರಗಿನಿಂದ ಬಂದಿರತಕ್ಕಂಥ ಪೊಲೀಸ್ ಸಿಬ್ಬಂದಿಗೆ ಇಲ್ಲಿ ವಾಸ್ತವಿಕವಾಗಿ ಇರಲು ವಸತಿ ಸೌಕರ್ಯ ಇರುವುದಿಲ್ಲ. ಆದ್ದರಿಂದ ಒಂದು ಪೊಲೀಸರಿಗಾಗಿಯೇ ಬೇರೆ ಬೇರೆ ಜಿಲ್ಲೆಗಳಿಂದ, ಬಾಗಲಕೋಟೆ ಜಿಲ್ಲೆಯಿಂದ ಬಿಟ್ಟು ಈ ಕಡೆ ಬಳ್ಳಾರಿಯಿಂದ, ಗುಲ್ಬರ್ಗದಿಂದ, ಈಗ ಮಹಾರಾಷ್ಟ್ರದಿಂದ ಕೆಲವು ಜಿಲ್ಲೆಗಳಿಂದ ಪೊಲೀಸ್ ಸಿಬ್ಬಂದಿಯವರು ತಮ್ಮ ಕರ್ತವ್ಯಕ್ಕಾಗಿ ಬಾಗಲಕೋಟೆ ಜಿಲ್ಲೆಗೆ ಬರುತ್ತಾರೆ.